ನನಗೆ ಕೋಮಾನ. ತಾತ, ನೀವು ಹಾರ್ಟ್ ಬೀಟ್ ಯಾಕೆ ಜಾಸ್ತಿ ಆಗ್ತಿದೆ? ಅಲ್ಲ, ನಾನು 30ಗೆ ತಗೊಳ್ಳೋದು ದಿನ ನಿಲ್ಲಿಸ್ಬಿಡ್ತೀನಲ್ಲ. ಏನು ಡಾಕ್ಟ್ರೆ, ಇದು ಮಿಷಿನ್ನು ದೋಸೆ ಹಾಕ್ತೀರಾ? ಶುಡ್ ಐ ಆಸ್ಕ್ ಹಿಮ್ ಟು ಡ್ರಾಪ್ ದಿ ಐಡಿಯಾ ಆಫ್ ಟೇಕಿಂಗ್ ಡ್ರಾಪ್ಸ್? ಅಯ್ಯೋ, ನೀವು ಕರೆದ್ರೆ ನಾನು ಡೈಲಿ ಬರ್ತೀನಿ ಡಾಕ್ಟ್ರೆ. ಏನಮ್ಮ, ಏನು ಕಾಣಿಸ್ತಾ ಇಲ್ವಲ್ಲಮ್ಮ ನನಗೆ? ಅಯ್ಯಯ್ಯೋ, ಏನು ಕಾಣದಾಗಿದೆ, ಏನು ಮಾಡಲಿ? ತಾತ, ಅದಕ್ಕೆ ಯಾಕೆ ಯೋಚನೆ ಮಾಡ್ತಾ ಇದ್ದೀರಾ? ಇಲ್ಲಿ ಕರ್ಕೊಂಬಂದಿದ್ದೀನಿ ನೋಡು. ಎಲ್ಲಿ ಕರ್ಕೊಂಬಂದಿದ್ಯಾ? ಏನಮ್ಮ ಅದು? NAR ನಾರಾಯಣ ಅಂತ ಇದೆಯಲ್ಲಮ್ಮ? ಹೌದು ತಾತ, ನಾರಾಯಣ ನೇತ್ರಾಲಯಕ್ಕೆ ಕರ್ಕೊಂಬಂದಿದ್ದೀನಿ. ಯಾಕಮ್ಮ ಇಲ್ಲಿ ಕರ್ಕೊಂಬಂದಿದ್ಯಾ? ಯಾರ ಭುಜವನ್ನ ಅವಲಂಬಿಸಿದ್ರೆ ನಿಮ್ಮ ಎಲ್ಲ ಸಮಸ್ಯೆಗಳು ಪರಿಹಾರ ಆಗುತ್ತೋ ಅಲ್ಲಿ ಕರ್ಕೊಂಬಂದಿದ್ದೀನಿ. ಓ, ಗೊತ್ತಾಯ್ತು, ನಮ್ಮ ಭುಜಂಗ್ ಶೆಟ್ಟಿ ಅವ್ರ ಹತ್ರ ಕರ್ಕೊಂಬಂದಿದ್ಯಾ? ಹೌದು ತಾತ, ನಾರಾಯಣ ನೇತ್ರಾಲಯ ಒಳಗಡೆ ಹೋಗೋಣ. ಓಕೆ, ನಮಸ್ಕಾರ ಮೇಡಮ್. ಭುಜಂಗ್ ಶೆಟ್ಟಿ ಅವ್ರು ನೋಡ್ಬೇಕು. ಥ್ಯಾಂಕ್ ಯು. ನಮಸ್ಕಾರನಪ್ಪ. ಏನಪ್ಪ ನಿಮ್ಮ ಹೆಸರು? ಸರಿಯಾಗಿದೆ. ಏನ್ ತಾತ ಸರಿಯಾಗಿದೆ? ಒಳಗಡೆ ಶಿವ ಇದಾರಲ್ಲಮ್ಮ, ಶಿವ ಇದ್ಮೇಲೆ ನಂದಿ ಆಚೆ ಕೂರ್ಲೇಬೇಕು. ಶಿವನ? ಭುಜಂಗ್ ಶೆಟ್ರು ಅವರು ಶಿವನೇ ಅಲ್ವಾ? ಆ ಶಿವನ್ಗೂ ಈ ಶಿವನ್ಗೂ ಒಂದೇ ವ್ಯತ್ಯಾಸ ಏನು? ಆ ಶಿವ 3ನೇ ಕಣ್ಣು ಬಿಡ್ತಾನೆ, ಈ ಶಿವ 2 ಕಣ್ಣು ಸರಿ ಮಾಡಿ ಕಳಿಸ್ತಾರೆ. ಸರಿನಪ್ಪ, ಡಾಕ್ಟ್ರ್ ನೋಡ್ಬೋದಾ? ನಮಸ್ತೆ ಸರ್. ಕೂತ್ಕೊಳ್ಳಿ. ಥ್ಯಾಂಕ್ ಯು ಸರ್. ಇವರು ನಮ್ಮ ತಾತ. ನಮಸ್ಕಾರ ಸರ್. ನಮಸ್ಕಾರಪ್ಪ, ನಮಸ್ಕಾರ. ತುಂಬ ನೋಡಿದ್ದೀನಿ ನಿಮ್ಮ ಯೂಟ್ಯೂಬಲ್ಲೆಲ್ಲ. ನಿಮ್ಮ ದೊಡ್ಡ ಅಭಿಮಾನಿ ನಾನು. ನನಗೆ ಯಾಕೋ ಇತ್ತೀಚೆಗೆ ಕಣ್ಣು ಸ್ವಲ್ಪ ಸರಿ ಕಾಣಿಸ್ತಾ ಇಲ್ಲ ಡಾಕ್ಟ್ರೆ. ಏನು ಹೆದರ್ಕೋಬೇಡಿ ತಾತ, ಒಂದ್ಸತಿ ನಾನು ನಿಮ್ಮ ಕಣ್ಣು ಪರೀಕ್ಷೆ ಮಾಡ್ತೀನಿ, ಆಮೇಲೆ ಹೇಳ್ತೀನಿ ಏನು ಮಾಡಬೇಕು ಅಂತ. ಸರಿ ಡಾಕ್ಟ್ರೆ. ನಿಮ್ಮ ಕಣ್ಣಲ್ಲಿ ಏನು ಸ್ವಲ್ಪ ಗ್ಲೋಕೋಮಾ ತರ ಕಾಣ್ತಾ ಇದೆ. ನಮ್ಮ ಗ್ಲೋಕೋಮಾ ಸ್ಪೆಷಲಿಸ್ಟ್ ಅವ್ರ ಹತ್ರ ಕಳ್ಸಿಕೊಡ್ತೀನಿ. ಅವರು ಡೀಟೇಲ್ ಆಗಿ ನೋಡ್ಬಿಟ್ಟು ಏನ್ ತೊಂದರೆ ಆಗಿದೆ, ಅದ್ ಏನ್ ಮಾಡ್ಬೇಕು ಅಂತ ಕ್ಲೀನಾಗಿ ಹೇಳ್ತಾರೆ. ಏನು ಹೆದರ್ಕೋಬೇಡಿ ಅಷ್ಟೇ. ಸರಿ ಡಾಕ್ಟ್ರೆ. ಥ್ಯಾಂಕ್ ಯು ಡಾಕ್ಟ್ರೆ. ಥ್ಯಾಂಕ್ ಯು. ನಮಸ್ಕಾರ. ತಾತ ಬನ್ನಿ ಡಾಕ್ಟ್ರ್ ಹತ್ರ. ತಾತ, ನಿಮ್ಮ ಹಾರ್ಟ್ ಬೀಟ್ ಯಾಕೆ ಜಾಸ್ತಿ ಆಗ್ತಿದೆ ಗೊತ್ತಾ? ನಾನು ಕರ್ಕೊಂಬಂದಿರೋದು ಕಾರ್ಡಿಯಾಲಜಿಸ್ಟ್ ಹತ್ರ ಅಲ್ಲ, ಮತ್ತು ಐ ಸ್ಪೆಷಲಿಸ್ಟ್ ಹತ್ರ. ಡಾಕ್ಟ್ರೆ ನಮ್ಮವರು ಅಷ್ಟೊಂದು ಬ್ಯೂಟಿಫುಲ್ ಆಗಿದ್ದಾರಲ್ಲಮ್ಮ. ತಾತ, ಡಾಕ್ಟ್ರ್ ಬ್ಯೂಟಿಫುಲ್ ಆಗಿದ್ದಾರಾ? ಹಾಗಾದ್ರೆ ಕಣ್ಣು ಕಾಣಿಸ್ತಾ ಇದೆ, ನಡೀರಿ ಹೋಗೋಣ. ಅಯ್ಯಯ್ಯೋ, ಸಾರಿ ಕಣಮ್ಮ. ಕಾಣಿಸ್ತಾ ಏನೋ ಇದೆ, ಆದರೆ ಕೊಳವೆ ಒಳಗಡೆಯಿಂದ ಕಾಣಿಸ್ತಾ ಇದ್ದಂಗೆ ಇದೆಯಮ್ಮ. ಸ್ವಲ್ಪ ಟೆಸ್ಟ್ ಮಾಡಿಸಮ್ಮ. ತರಲೆ ಮಾಡಬಾರ್ದು. ಓಕೆ ಅಮ್ಮ, ಸಾರಿ ಅಮ್ಮ. ಹಾಂ, ಕೂತ್ಕೊಳ್ಳಿಪ್ಪ. ಡಾಕ್ಟರ್ ಭುಜಂಗ್ ಶೆಟ್ಟಿ ಅವರು ತಾತನಿಗೆ ಕಣ್ಣಿನ ಸಮಸ್ಯೆ ಇದೆ ಅಂತ ನಿಮ್ಮನ್ನು ನೋಡೋದಕ್ಕೆ ಹೇಳಿದರು. ಹೌದು ಡಾಕ್ಟ್ರೆ. ಕೆಲವರು ಹೇಳ್ತಾರೆ ನಿಂಗೆ ದೂರದೃಷ್ಟಿನೇ ಇಲ್ಲ ಅಂತ. ಇನ್ನು ಕೆಲವರು ಇವರ ಶಾರ್ಟ್ ಸೈಟೆಡ್ ಫೆಲೋ ಅಂತಾರೆ. ನಂಗೆ ಏನಾಗಿದೆ ಡಾಕ್ಟ್ರೆ? ನಿಮಗೆ ಗ್ಲೋಕೋಮಾ ಇರ್ಬೋದು ಅಂತ ಇಲ್ಲಿ ಕಳಿಸಿದ್ದಾರೆ ಟೆಸ್ಟ್ ಮಾಡೋಕ್ಕೆ. ಏನು? ನನಗೆ ಕೋಮಾನ? ಕೋಮಾ ಅಲ್ಲ ತಾತ, ಗ್ಲೋಕೋಮಾ. ಗ್ಲೋಕೋಮಾ? ಈ ಗ್ಲೋಕೋಮಾ ಅಂದರೆ ಏನು ಡಾಕ್ಟ್ರೆ? ಸೊ ನಮ್ಮ ಕಣ್ಣಲ್ಲಿ ಪ್ರೆಷರ್ ಅಂತ ಇರುತ್ತೆ. ಈ ಪ್ರೆಷರ್ ಜಾಸ್ತಿ ಆಗಿದ್ದಾಗ ಕಣ್ಣು ನರದ ಮೇಲೆ ಒತ್ತಡ ಬಿಡುತ್ತೆ. ಅದರಿಂದ ಕಣ್ಣು ಡ್ಯಾಮೇಜ್ ಆಗೋ ಚಾನ್ಸಸ್ ಇರುತ್ತೆ, ದೃಷ್ಟಿ ಕಳ್ಕೊಳೋ ಸಾಧ್ಯತೆ ಇರುತ್ತೆ. ಓಹೋ, ಅರ್ಥ ಆಯಿತು ಬಿಡಿ. ಈ ಆಪ್ಟಿಕ್ ಫೈಬರ್ ಅಂತೆಲ್ಲ ಹಾಕ್ತಾ ಇರ್ತಾರಲ್ಲ ನಮ್ಮ ಮನೆ ಹತ್ರ, ಅದು ಡ್ಯಾಮೇಜ್ ಆದಾಗ ಮನೆಗೆ ನೆಟ್ ಬರಲ್ಲ. ಈ ಆಪ್ಟಿಕ್ ನರ್ವ್ ಡ್ಯಾಮೇಜ್ ಆದಾಗ ನೆಟ್ಟಿಗೆ ದೃಷ್ಟಿ ಕಾಣಲ್ಲ, ಅಷ್ಟೇ ಅಲ್ವಾ? ಕರೆಕ್ಟ್ ತಾತ, ಅದೇ ಥರ. ಟೆಸ್ಟ್ ಮಾಡಿಬಿಟ್ಟು ನೋಡೋಣ ತಾತ ನಿಮ್ಗಿದೋ ಇಲ್ವೋ ಅಂತ. ಓಕೆ ಅಮ್ಮ. ಏನೋ ನನ್ನ ಹೆಂಡತಿ ಯಾವಾಗಲೂ ದೃಷ್ಟಿ ತೆಗಿತೀನಿ ಅಂತ ಹೇಳ್ತಾ ಇರ್ತಾಳೆ. ದೃಷ್ಟಿನೇ ತೆಗೆದ್ಬಿಟ್ಲೋ ಏನೋ. ಏನು ಡಾಕ್ಟ್ರೆ, ಇದು ಮಿಷಿನ್ನು ದೋಸೆ ಹಾಕ್ತೀರಾ? ತಾತ, ಇಲ್ಲಿ ನೀವು ಗದ್ದ ಇಡಿ. ಇಲ್ಲಿ ನಾನು ಪ್ರೆಷರ್ ಚೆಕ್ ಮಾಡಿ ನಿಮ್ಮ ನರನ ನೋಡಬೇಕಾಗಿತ್ತೆ. ಡಾಕ್ಟ್ರೆ, ನನ್ನದು ಹಾರ್ಟಿನ ಪ್ರೆಷರು ಸ್ವಲ್ಪ ಚೆಕ್ ಮಾಡಿ ಡಾಕ್ಟ್ರೆ. ಜೋರಾಗಿ ಹೊಡ್ಕೋತಾ ಇದೆ. ತಾತ, ನಿಮ್ಗೆ ಎಮರ್ಜೆನ್ಸಿ ರೂಮಿಗೆ ಕರ್ಕೊಂಡು ಹೋಗ್ಬೇಕಾ ತಾತ? ಇದು ಬರೀ ಕಣ್ಣಿನ ಪ್ರೆಷರ್ ಅಷ್ಟೇ. ಓಕೆ ಅಮ್ಮ, ಸಾರಿ. ಸರಿ ನೋಡಿದ್ರಾ ಡಾಕ್ಟ್ರೆ? ಸರಿಗೆ ನೋಡಿದೆ ತಾತ. ಡಾಕ್ಟ್ರೆ, ಈ ಗ್ಲೋಕೋಮಾ ಯಾರಿಗೆ ಬರ್ಬೋದು ಡಾಕ್ಟ್ರೆ?
40 ಆದಮೇಲೆ ಯಾರಿಗೆ ಬೇಕಾರ ಬರ್ಬೋದು ಇದು. ಹಾಗಾದ್ರೆ ನಂಗೆ ಬರಲ್ಲ ನೋಡಿ. ಯಾಕೆ? ಅಲ್ಲ, ನಾನು 30ಗೆ ತಗೊಳ್ಳೋದು ದಿನ ನಿಲ್ಲಿಸ್ಬಿಡ್ತೀನಲ್ಲ. ತಾತ ಅದಲ್ಲ ತಾತ, 40 ಇಯರ್ಸ್ ಆದ್ಮೇಲೆ ತಾತ. ಓಹೋ 40 ಇಯರ್ಸ್ ಆದಮೇಲೆ ತಾತ, ಸುಮ್ಮನೆ ಇರಿ ಮೇಡಮ್. ಇನ್ನೇನೇನು ರಿಸ್ಕ್ ಫ್ಯಾಕ್ಟರ್ಸ್ ಇದ್ರೆ ಬರುತ್ತೆ ಇದು? ಸೊ ಯಾರಿಗೆ ಶುಗರ್ ಇರುತ್ತೆ, BP ಇರುತ್ತೆ, ಮತ್ತು ಕುಟುಂಬದಲ್ಲಿ ಯಾರಿಗೆ ಗ್ಲಾಕೋಮಾ ಇರುತ್ತೋ ಅವ್ರಿಗೆ ಆ್ಯಕ್ಚುಲಿ 5ರಿಂದ 10 ಪಟ್ಟು ಜಾಸ್ತಿ ರಿಸ್ಕ್ ಇರುತ್ತೆ. ಮತ್ತು ಯಾರು ದಪ್ಪ ಕನ್ನಡಕ ಹಾಕೊತಾರೋ, ಪ್ಲಸ್ ಜಾಸ್ತಿ ಇರುತ್ತೋ ಮೈನಸ್ ಜಾಸ್ತಿ ಇರುತ್ತೋ ಅವ್ರಿಗೂ ಕೂಡ ಇದು ಬರೋ ಸಾಧ್ಯತೆ ಇರುತ್ತೆ. ಒಬ್ಬೊಬ್ಬರು ಸ್ಟಿರಾಯ್ಡ್ ಆಯಿಂಟ್ಮೆಂಟ್ಸು, ಡ್ರಾಪ್ಸು, ಟ್ಯಾಬ್ಲೆಟು ಅದೆಲ್ಲ ತೊಗೊಳ್ಬೋದು. ಇದರಿಂದ ಕೂಡ ಗ್ಲಾಕೋಮಾ ಬರೋ ಸಾಧ್ಯತೆ ಇರುತ್ತೆ. ಕಣ್ಣಿಗೆ ಗಾಯ, ಇಲ್ಲಾಂದರೆ ಕಣ್ಣು ಕೆಂಪಾಗೋದು, ಆ ಥರ ಇದ್ರೂ ಕೂಡ ಗ್ಲಾಕೋಮಾ ಬರಬಹುದು. ಡಾಕ್ಟ್ರೆ, ನನಗೆ ನೋಡಿ ಒಂದೇ ಒಂದು ಪ್ರಾಬ್ಲಮ್ ಏನಂದರೆ, ಈ ಹೆಂಗಸರೆಲ್ಲ ಚೆನ್ನಾಗೇ ಕಾಣಿಸ್ತಾರೆ, ಆದರೆ ಗಂಡಸರು ಮಾತ್ರ ಸರಿ ಕಾಣಿಸಲ್ಲ. ತಾತ ಸಾರಿ ನನಗೆ ವಿಷನ್ ಪ್ರಾಬ್ಲಮ್ ಏನೂ ಇಲ್ಲ, ಆಮೇಲೆ ಕಣ್ಣು ಉರಿ ಆಗಲ್ಲ, ಕೆಂಪಾಗಲ್ಲ, ಯಾವ ರೀತಿ ಸಿಂಪ್ಟಮ್ಸು ಇಲ್ಲ. ಆದರೂ ನನಗೂ ಈ ಗ್ಲಾಕೋಮಾ ಬರ್ಬೋದಾ ಡಾಕ್ಟ್ರೆ? ಹೌದು ತಾತ, ನಿಮಗೆ ಏನು ತೊಂದರೆ ಇಲ್ಲ ಅಂದ್ರೂ ಗ್ಲಾಕೋಮಾ ಬರ್ಬೋದು. ಅದಕ್ಕೇ ಗ್ಲಾಕೋಮಾನ ಸೈಲೆಂಟ್ ಥೀಫ್ ಆಫ್ ವಿಷನ್ ಅಂತ ಹೇಳೋದು. ಹಂಗಂದ್ರೆ ನಿಮ್ಮ ಸ್ಟಾರ್ಟಿಂಗ್ ಸ್ಟೇಜಸಲ್ಲಿ ಏನೂ ತೊಂದರೆ ಇರೋದಿಲ್ಲ. ಯಾಕಂದರೆ ಗ್ಲಾಕೋಮಾಲಿ ಫಸ್ಟು ಸೈಡಿಂದ ದೃಷ್ಟಿ ಕಮ್ಮಿ ಆಗ್ತಾ ಆಗ್ತಾ ಸೆಂಟರಿಗೆ ಬರುತ್ತೆ. ಸೊ ನಿಮ್ಮ ಕೊನೆ ಸ್ಟೇಜಸ್ ತನಕ ನಿಮ್ಮ ಸೆಂಟರಲ್ಲಿ ದೃಷ್ಟಿ ಚೆನ್ನಾಗಿರುತ್ತೆ. ಅದಕ್ಕೇ ನೀವು ಡಾಕ್ಟರ್ ಹತ್ರ ಬರೋದಿಲ್ಲ. ಲಾಸ್ಟ್ ಸ್ಟೇಜಲ್ಲಿ ನೀವು ಬಂದಿದ್ದಾಗ ಏನು ದೃಷ್ಟಿ ಆಲ್ರೆಡಿ ಕಳ್ಕೊಂಡಿದ್ದೀರೋ ಅದನ್ನು ವಾಪಸ್ ತರೋಕ್ಕಾಗೋದಿಲ್ಲ. ಒಬ್ಬೊಬ್ಬರಿಗೆ ಇದು ಪ್ರೆಷರ್ ಕಣ್ಣಲ್ಲಿ ತುಂಬ ಜಾಸ್ತಿ ಆಗಿದ್ದಾಗ ಕಣ್ಣು ನೋವು, ಕೆಂಪಾಗೋದು, ಮಂಜಾಗೋದು, ವಾಂತಿ, ತಲೆನೋವು, ಆ ಥರ ಸಡನ್ನಾಗಿ ಎಮರ್ಜೆನ್ಸಿಗೆ ಬರ್ತಾರೆ, ಕಣ್ಣು ಹಿಡ್ಕೊಂಡು ಬರ್ತಾರೆ. ಅವಾಗಷ್ಟೇ ಅದು ಸಡನ್ನಾಗಿ ಬರೋದು. ಇಲ್ಲಾಂದರೆ ತುಂಬ ಜನಕ್ಕೆ ಸ್ಟಾರ್ಟಿಂಗ್ ಸ್ಟೇಜಸಲ್ಲಿ ಏನೂ ತೊಂದರೆ ಇರೋದಿಲ್ಲ. ಅಲ್ಲ ಡಾಕ್ಟ್ರೆ, ಲಾಸ್ಟ್ ಸ್ಟೇಜಲ್ಲಿ ನಾನು ಕಣ್ಣು ಮುಚ್ಕೊಳ್ಳುವಾಗ ಗೊತ್ತಾದರೆ ಏನು ಡಾಕ್ಟ್ರೆ ಪ್ರಯೋಜನ? ಕಣ್ಣು ಒಟ್ಟಾಗಿರುತ್ತಲ್ಲ ಡಾಕ್ಟ್ರೆ. ತಾತ, ಲಾಸ್ಟ್ ಸ್ಟೇಜ್ ಆ ಥರ ಅಲ್ಲ ತಾತ, ನಿಮ್ಮ ಕಣ್ಣಿನ ದೃಷ್ಟಿ ಲಾಸ್ಟ್ ಸ್ಟೇಜು. ಹಾಗಂತೀರಾ? ಸರಿ ಬಿಡಿ ಡಾಕ್ಟ್ರೆ. ಅಲ್ಲ, ನಾನು ಈ ಟೆಸ್ಟ್ ಎಲ್ಲ ಮಾಡಿಸ್ಬೇಕಲ್ಲ, ಹೋದ ವರ್ಷ ಮಾಡಿಸಿದ್ದೆ, ತಿರ್ಗಾ ಮಾಡಿಸ್ಬೇಕಾ ಡಾಕ್ಟ್ರೆ? ಹೌದು ತಾತ, ಯಾಕಂದರೆ ನಿಮ್ಮ ಗ್ಲಾಕೋಮಾ ಹಾಗೆ ಇದೆ, ಇಲ್ಲಾಂದರೆ ಡ್ಯಾಮೇಜ್ ಜಾಸ್ತಿ ಆಗ್ತಾ ಇದೆ ಅಂತ ನೋಡೋಕ್ಕೆ ಟೆಸ್ಟು ಪ್ರತಿ ಸಲ ಮಾಡಬೇಕು. ಒಂದೊಂದ್ಸಲ 6 ತಿಂಗಳಿಗೆ ಹೇಳ್ತೀವಿ, ಒಂದೊಂದ್ಸಲ 3 ತಿಂಗಳು, ಇಲ್ಲಾಂದರೆ 1 ವರ್ಷಕ್ಕೆ ಮಾಡಿಸ್ಲೇಬೇಕು ತಾತ. ಅಯ್ಯೋ ಪರವಾಗಿಲ್ಲ ಬಿಡಮ್ಮ, ಮಾಡಿಸೋಣ. ನಾನು ಈ 15 ಸತಿ SSLC ಎಕ್ಸಾಮ್ ಕಟ್ಟಿದ್ದೀನಿ, 10 ಸತಿ PUC ಎಕ್ಸಾಮ್ ಕಟ್ಟಿದ್ದೀನಿ. ಇನ್ನು ಈ ಟೆಸ್ಟ್ ತಗೊಳ್ದೇ ಇದ್ದರೆ ಏನು? ತಗೊಳ್ಳೋಣ ಬಿಡಿ ಡಾಕ್ಟ್ರೆ. ಡಾಕ್ಟ್ರೆ, ಈ ಗ್ಲಾಕೋಮಾ ಹೇಗಾಗುತ್ತೆ? ಸೊ ನಮ್ಮ ಕಣ್ಣಲ್ಲಿ ನೀರಿರುತ್ತೆ. ಸೊ ಈ ನೀರು ಆಚೆ ಹೋಗೋಕ್ಕೆ ಬ್ಲಾಕ್ ಆಗಿದ್ದಾಗ ಕಣ್ಣಲ್ಲಿ ಪ್ರೆಷರ್ ಜಾಸ್ತಿ ಆಗಿ ಕಣ್ಣು ನರದ ಮೇಲೆ ಒತ್ತಡ ಬಿಡುತ್ತೆ. ಇದರಿಂದ ನರ ಡ್ಯಾಮೇಜ್ ಆಗಿ ಗ್ಲಾಕೋಮಾ ಆಗುತ್ತೆ. ಅದರಿಂದಾನೇ ದೃಷ್ಟಿ ಕಮ್ಮಿ ಆಗೋದು. ಓ ಡಾಕ್ಟ್ರೆ, ನಾನು ಸೀರಿಯಲ್ ನೋಡ್ತಾ ಇರುವಾಗ ಕಣ್ಣಲ್ಲಿ ನೀರು ಬರ್ತಾನೆ ಇರುತ್ತೆ, ಸೇಮ್ ಪ್ರಾಬ್ಲಮ್ಮಾ? ಇಲ್ಲ, ಅದು ಆಚೆ ಬರೋ ನೀರು. ಇದು ನಮ್ಮ ಕಣ್ಣು ಒಳಗಡೆ ಇರೋ ನೀರು ಬಗ್ಗೆ ನಾವು ಹೇಳ್ತಾ ಇರೋದು. ಒಂಥರ ಡ್ರೈನೇಜು ಬ್ಲಾಕ್ ಆದಂಗೆ ಅಲ್ವಾ? ಸೊ ನಾವು ಡ್ರೈನೇಜ್ ಬ್ಲಾಕ್ ಆದರೆ ಪ್ಲಂಬರ್ ಕರೆಸ್ತೀವಿ. ನೀವು ಯಾರನ್ನ ಡಾಕ್ಟ್ರ್ ಕರೆಸ್ತೀರಾ, ಪ್ಲಂಬರ್ ಕರೆಸ್ತೀರಾ? ನಮ್ಮ ಹತ್ರನೇ ಬರಬೇಕು ತಾತ. ಆಯಿತು ಬಿಡಿ ಡಾಕ್ಟ್ರೆ, ನಿಮ್ಮ ಹತ್ರನೇ ಬರ್ತೀನಿ. ಅದೇನು ಕಣ್ಣಿಗೆ ಪ್ಲಂಬಿಂಗ್ ಮಾಡ್ತಿರೋ ಮಾಡಿ. ಅಲ್ಲ, ಏನೇನು ಟೆಸ್ಟ್ ಮಾಡಿಸ್ಬೇಕು ತಾತನಿಗೆ ಇದಕ್ಕೆಲ್ಲ? ಫಸ್ಟು ನಾವು ಕಣ್ಣಲ್ಲಿ ಎಷ್ಟು ಪ್ರೆಷರ್ ಇದೆ ಅಂತ ನೋಡಬೇಕಾಗಿದೆ. ಇದು ಟೋನೋಮೆಟ್ರಿ ಅಂತ ನಾವು ಹೇಳ್ತೀವಿ. ನೆಕ್ಸ್ಟ್ ಟೆಸ್ಟ್ ಏನು ಮಾಡ್ತೀವಿ ಅಂದರೆ, ನಿಮ್ಮ ಕಣ್ಣಲ್ಲಿ ನರದಲ್ಲಿ ಎಷ್ಟು ಶಕ್ತಿ ಇದೆ ಅಂತ ಗೊತ್ತಾಗಬೇಕು, ಸೈಡ್ ಪವರ್ ಎಷ್ಟಿದೆ ಅಂತ ಗೊತ್ತಾಗಬೇಕು. ಸೊ ಅದಕ್ಕೆ ವಿಜುವಲ್ ಫೀಲ್ಡ್ ಟೆಸ್ಟ್ ಅಂತ ಮಾಡ್ತೀವಿ. ಆಮೇಲೆ ಒಂದು ಸ್ಕ್ಯಾನ್ ಟೆಸ್ಟ್ ಕೂಡ ಇರುತ್ತೆ, RNFL OCT ಅಂತ. ಸೊ ಇದೆಲ್ಲ ಏನಕ್ಕೆ ಮಾಡ್ತೀವಿ ಅಂದರೆ, ನಿಮ್ಮ ನರದಲ್ಲಿ ಶಕ್ತಿ ಎಷ್ಟಿದೆ, ಟ್ರೀಟ್ಮೆಂಟ್ ಏನು ಕೊಡಬೇಕು, ಡ್ರಾಪ್ಸ್ ಕೊಡಬೇಕಾ, ಇಲ್ಲ ಅಂದರೆ ನಿಮ್ಗೆ ಆಪ್ರೇಷನ್ ಮಾಡಬೇಕಾ, ಲೇಸರ್ ಮಾಡಬೇಕಾ ಅಂತ. ಅದಕ್ಕೋಸ್ಕರ ಈ ಟೆಸ್ಟ್ಗಳೆಲ್ಲ ತುಂಬ ಇಂಪಾರ್ಟೆಂಟು. ಡಾಕ್ಟ್ರೆ, ನನ್ನ ಫ್ರೆಂಡ್ಗೂ ಗ್ಲಾಕೋಮಾ ಆಗೋಗಿದೆ. ಅವನಿಗೆ ಡ್ರಾಪ್ಸ್ ಹಾಕು ಅಂತ ಹೇಳಿದ್ರು ಡಾಕ್ಟ್ರು. ಆದರೆ ಅವನು ಎಷ್ಟು ಡ್ರಾಪ್ಸ್ ಹಾಕೊಂಡ್ರು ಕಣ್ಣಿನ ವಿಷನ್ನೇ ಸರಿ ಹೋಗ್ತಾ ಇಲ್ಲ. ಶುಡ್ ಐ ಆಸ್ಕ್ ಹಿಮ್ ಟು ಡ್ರಾಪ್ ದಿ ಐಡಿಯಾ ಆಫ್ ಟೇಕಿಂಗ್ ಡ್ರಾಪ್ಸ್? ಇಲ್ಲ ತಾತ, ಆ ಥರ ಮಾಡಕೂಡ್ದು. ಯಾಕಂದರೆ ಈ ಡ್ರಾಪ್ಸು ನಿಮ್ಮ ದೃಷ್ಟಿನ ಮೇಂಟೈನ್ ಮಾಡೋಕ್ಕೆ ಯೂಸ್ ಮಾಡೋದು. ಹಾಗಂದರೆ ನಿಮ್ದು ಎಷ್ಟು ದೃಷ್ಟಿ ಇದೋ ಅದನ್ನು ಕಾಪಾಡೋಕ್ಕೆ ಯೂಸ್ ಮಾಡೋದು. ಅದು ನಿಮ್ಮ ದೃಷ್ಟಿನೇನು ಇಂಪ್ರೂವ್ಮೆಂಟ್ ಕೊಡೋದಿಲ್ಲ. ಸೊ ನೀವೇನಾರ ಈ ಡ್ರಾಪ್ಸ್ನ ನಿಲ್ಲಿಸಿದ್ರೆ ನಿಮ್ಮ ದೃಷ್ಟಿ ಇನ್ನೂ ಕಮ್ಮಿ ಆಗ್ತಾ ಆಗ್ತಾ ನೀವು ಫುಲ್ ದೃಷ್ಟಿನೇ ಕಳ್ಕೊತೀರಾ ಒಂದಿನ. ಅಲ್ಲ ಡಾಕ್ಟ್ರೆ, ನೀವು ಇವಾಗ ಏನೇನೋ ಮೆಡಿಕೇಶನ್ ಎಲ್ಲ ಕೊಡ್ತೀರಾ, ಅದನ್ನು ಮರೆತ್ರೆ ಏನಾಗುತ್ತೆ? ಇವಾಗ ನೀವು ಅದನ್ನು ಮರೆತರೆ ನಿಮ್ಗೆ ಗೊತ್ತಾಗೋದಿಲ್ಲ ನಿಮ್ಮ ಪ್ರೆಷರ್ ಜಾಸ್ತಿ ಆಗ್ತಾ ಇದೆ ಅಂತ. ಆದರೆ ಅದು ಪ್ರೆಷರ್ ಜಾಸ್ತಿ ಆಗಿ ತುಂಬ ವೇರಿಯೇಷನ್ ಆಗೋಕ್ಕೆ ಶುರುವಾಗುತ್ತೆ. ಇದರಿಂದ ನಿಮ್ಮ ನರ ಡ್ಯಾಮೇಜ್ ಆಗಿ ದೃಷ್ಟಿ ಮತ್ತೆ ಕಮ್ಮಿ ಆಗೋಕ್ಕೆ ಶುರುವಾಗುತ್ತೆ. ಅದಕ್ಕೇ ನೀವು ಡಾಕ್ಟರ್ ಹತ್ರ ರೆಗ್ಯುಲರ್ ಆಗಿ ಹೋಗಿ ನಿಮ್ಮ ಪ್ರೆಷರ್ನ ಟೆಸ್ಟ್ ಮಾಡಿಸ್ಕೊಳ್ಬೇಕಾಗುತ್ತೆ. ಓ, ಅರ್ಥ ಆಯಿತು ಬಿಡಿ.
ನನ್ನ ಹೆಂಡತಿ ಬರ್ತಡೆ ಮರ್ತಡೆ ಏನಾಗುತ್ತೋ ಅದೇ ಆಗುತ್ತೆ. ಏನಾಗುತ್ತೆ? ಅದೇ ಪ್ರೆಷರ್ ಜಾಸ್ತಿ ಆಗುತ್ತೆ, ಡಮ್ ಅನ್ನುತ್ತೆ, ಹಾರ್ಟ್. ಆಯಿತು ಡಾಕ್ಟ್ರೆ, ಇದಕ್ಕೆ ಯಾವ ರೀತಿ ಟ್ರೀಟ್ಮೆಂಟ್ ಕೊಡ್ತೀರಾ ಡಾಕ್ಟ್ರೆ? ಸೊ ಪೇಷಂಟ್ಗೆ ಯಾವ ಸ್ಟೇಜಲ್ಲಿ ಗ್ಲಾಕೋಮಾ ಇದೆ, ಯಾವ ಟೈಪ್ ಆಫ್ ಗ್ಲಾಕೋಮಾ ಇದೆ, ಅದ್ರ ಪ್ರಕಾರ ನಾವು ಡ್ರಾಪ್ಸ್ ಕೊಡ್ತೀವಿ, ಇಲ್ಲಾಂದರೆ ಲೇಸರ್ ಮಾಡಬೇಕಾಗಿತ್ತೆ, ಒಬ್ಬೊಬ್ರಿಗೆ ಆಪ್ರೇಷನ್ ಕೂಡ ಮಾಡಬೇಕಾಗಿತ್ತೆ. ಆದರೆ ಒಂದು ಜ್ಞಾಪಕ ಇಟ್ಕೊಳ್ಬೇಕು, ಇದು ನಾವು ಏನು ಮಾಡಿದ್ರೂ ಕೂಡ ಏನು ದೃಷ್ಟಿ ಆಲ್ರೆಡಿ ಹೋಗಿದೋ ಅದು ವಾಪಸ್ ಬರೋದಿಲ್ಲ. ಏನು ದೃಷ್ಟಿ ಇದೋ ಅದನ್ನಷ್ಟೇ ಕಾಪಾಡೋಕ್ಕೆ ಇದನ್ನೆಲ್ಲ ಮಾಡೋದು. ಥ್ಯಾಂಕ್ ಯು ಸೋ ಮಚ್ ಡಾಕ್ಟ್ರೆ. ನಿಮಗೆ ಒಂದು ಥ್ಯಾಂಕ್ ಯು ಸಾಂಗ್ ಅಂತ ಹೇಳಿಬಿಡ್ತೀನಿ. ಕಂಗಳು ವಂದನೆ ಹೇಳಿದೆ, ಹೃದಯವು ತುಂಬಿ ಹಾಡಿದೆ, ದೃಷ್ಟಿಗೆ ಸಂಬಂಧಿತ ಮಾತು ನೂರಿದೆ. ಥ್ಯಾಂಕ್ ಯು ವೆರಿ ಮಚ್. ಬರ್ತೀನಿ ಡಾಕ್ಟ್ರೆ. ನೆಕ್ಸ್ಟ್ ಯಾವಾಗ ಬರಲಿ? ನೆಕ್ಸ್ಟ್ ನೀವು 6 ತಿಂಗಳು ನಂತರ ಬರಬೇಕಾಗಿದೆ. ಅಯ್ಯೋ, ನೀವು ಕರೆದ್ರೆ ನಾನು ಡೈಲಿ ಬರ್ತೀನಿ ಡಾಕ್ಟ್ರೆ. ಥ್ಯಾಂಕ್ ಯು ವೆರಿ ಮಚ್ ಡಾಕ್ಟರ್, ತುಂಬ ಇನ್ಫಾರ್ಮೇಷನ್ ಕೊಟ್ಟಿದ್ದೀರಾ. ನೀವು ಅಷ್ಟೇ, ನಿಮಗೆ 40 ವರ್ಷ ಆಗಿದ್ದರೆ, BP ಶುಗರ್ ಇದ್ದರೆ, ಶಾರ್ಟ್ ಸೈಟ್ ಇದ್ದರೆ, ದಪ್ಪನೆ ಗಾಜಿನ ಕನ್ನಡಕ ಹಾಕ್ತಾ ಇದ್ದರೆ, ಮತ್ತು ಸಾಕಷ್ಟು ಸ್ಟೆರಾಯ್ಡ್ಸ್ ಔಷಧಿಯನ್ನು ತಗೊಂಡಿದ್ರೆ ಖಂಡಿತ ಹೋಗಿ ನಿಮ್ಮ ಕಣ್ಣುಗಳನ್ನು ತೋರಿಸ್ಕೊಳ್ಳಿ. ಏಕೆಂದರೆ ಕಣ್ಣನ್ನು ಕಳ್ಕೊಳ್ಳೋವಂಥದ್ದು ತುಂಬ ಸುಲಭ, ಆದರೆ ತಡ್ಕೊಳ್ಳೋವಂಥದ್ದು ಕಷ್ಟ. ದಯಮಾಡಿ ನಿಮ್ಮ ದೃಷ್ಟಿಯನ್ನು ಉಳಿಸ್ಕೊಳ್ಳಿ. ಗ್ಲಾಕೋಮಾ ಈಸ್ ಅ ಸೈಲೆಂಟ್ ಥೀಫ್ ಆಫ್ ಸೈಟ್ ಅಂತ ಕರೀತಾರೆ. ಪ್ಲೀಸ್ ನಿಮ್ಮ ಸೈಟನ್ನು ಕಾಪಾಡ್ಕೊಳ್ಳಿ.